ಕುರುಕ್ಷೇತ್ರ ನಾಟಕದ ಪಾಂಚಾಲಿ ಡೈಲಾಗ್ ಹೇಳುವ ಮೂಲಕ ಶಾಸಕ ಶಿವಲಿಂಗೇಗೌಡ ಎಲ್ಲ ಕಡೆ ಮಿಂಚ್ತಾ ಇದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಗುತ್ತಿಗೆರೆ ಗ್ರಾಮದಲ್ಲಿ ನಾಟಕ ಅಭಿನಯಿಸಿದ್ರು. ನಾಟಕ ಉದ್ಘಾಟನೆಗೆ ತೆರಳಿದಂಥ ಶಿವಲಿಂಗೇಗೌಡರು ಭೀಮನ ಪಾತ್ರ ಅಭಿನಯ ಮಾಡಿ ತೋರಿಸಿದ್ದಾರೆ. ಈ ಹಿಂದೆ ಶಿವಲಿಂಗೇಗೌಡರು ಪೌರಾಣಿಕ ನಾಟಕದಲ್ಲಿ ಭೀಮನ ಪಾತ್ರ ಮಾಡ್ತಿದ್ರಂತೆ. ಕೈಯಲ್ಲಿ ಗದೆ ಹಿಡಿದು ದ್ರೌಪದಿ ಜೊತೆಗಿನ ಸಂಭಾಷಣೆ ಸನ್ನಿವೇಶದ ಡೈಲಾಗ್ ಹೇಳಿದ್ದಾರೆ. ಒಂದು ಸನ್ನಿವೇಶ ಸನ್ನಿವೇಶ ವೃತ್ತಿ ರಂಗಭೂಮಿಯ ನಾಟಕಗಳು ಹಾಸನ, ಮಂಡ್ಯ, ತುಮಕೂರು, ಕೋಲಾರ ಈ ಭಾಗದಲ್ಲಿ ಇವತ್ತಿಗೂ ಅತ್ಯಂತ ಜನಪ್ರಿಯ ನಾಟಕಗಳು. ಹಾಗಾಗಿ ಹಳ್ಳಿಗಳಲ್ಲಿ ವೃತ್ತಿ ರಂಗಭೂಮಿಯ ನಾಟಕಗಳು ಆಗ್ತಾನೆ ಇರ್ತವೆ. ತಿಂಗಳುಗಟ್ಟಲೆ ಅದನ್ನು ಒಬ್ಬ ನಾಟಕದ ಮೇಷ್ಟ್ರನ್ನ ಕರೆಸಿ ತಿಂಗಳುಗಟ್ಟಲೆ ತಾಲೀಮು ಮಾಡಿ ಆ ಊರಿನವರೇ ಪಾತ್ರಗಳಾಗಿ ಅಭಿನಯಿಸಿ ಸಂಭಾಷಣೆ ಕಲಿತು ಕೊನೆಗೆ ಒಂದು ದಿನ ಪ್ರದರ್ಶನ ಮಾಡ್ತಾರೆ. ಸಾಮಾನ್ಯವಾಗಿ ಈ ಪ್ರದರ್ಶನಗಳು ಅಹೋರಾತ್ರಿ, ಇಡೀ ರಾತ್ರಿ ಆಗುತ್ತೆ. ರಾತ್ರಿ ಒಂದು 8 ಗಂಟೆ 9 ಗಂಟೆಗೆ ಶುರುವಾದರೆ ಬೆಳಗಿನ ಜಾವ ಒಂದು 5-6 ಗಂಟೆ ನಾಟಕ ಮುಗಿಯುತ್ತೆ. ಅದು ಅಂಥ ಸುದೀರ್ಘ ನಾಟಕವನ್ನು ಇಡೀ ಊರವರೆಲ್ಲ ಒಟ್ಟು ಸೇರಿ ಮಾಡ್ತಾರೆ. ಹಳ್ಳಿ ನಾಟಕ ಅಂತ ನಾವೇನು ಹೇಳ್ತೀವಿ, ಆ ವೃತ್ತಿ ನಾಟಕಗಳು, ಆ ನಾಟಕಗಳಿಗೆ ಪೌರಾಣಿಕ ನಾಟಕಗಳೇ ಹೆಚ್ಚು ಮಾಡ್ತಕ್ಕಂಥದ್ದು. ಬಹುಶಃ ಈ ಸೆಟ್ ನೋಡಿದರೆ ಇದು ಕುರುಕ್ಷೇತ್ರ ನಾಟಕ ಅಂತಲೇ ಅನಿಸುತ್ತೆ. ಹಾಗಾಗಿ ನಾಟಕ ಪ್ರದರ್ಶನ ಉದ್ಘಾಟನೆಗೆ ಅಂತೇಳಿ ಶಾಸಕ ಶಿವಲಿಂಗೇಗೌಡರು ಹೋಗಿದ್ದರು. ಆ ನಾಟಕದ ಸೆಟ್ಟು, ನಾಟಕದ ಮೇಷ್ಟ್ರು, ಆ ಎಲ್ಲ ಆ ಪೆಟ್ಟಿಗೆ ಡಬ್ಬ ಎಲ್ಲ ನೋಡಿ ಪ್ರೇಕ್ಷಕರು ನೋಡಿ ಅವ್ರಿಗೂ ಹುಮ್ಮಸ್ಸು ಬಂದಿದೆ ಅನಿಸುತ್ತೆ. ಹಾಗಾಗಿ ಅವರು ಸಹ ನಾಟಕ ಮಾಡ್ತಿದ್ರಂತೆ ಹಿಂದೆ. ಹಾಗಾಗಿ ಅವರು ಕುರುಕ್ಷೇತ್ರ ನಾಟಕದ ಆ ಭೀಮನ ಒಂದು ಡೈಲಾಗ್, ದ್ರೌಪದಿ ಜೊತೆಗಿನ ಸಂಭಾಷಣೆಯ ಒಂದು ಆ ಸನ್ನಿವೇಶವನ್ನು ಶಾಸಕ ಶಿವಲಿಂಗೇಗೌಡರು ಅಲ್ಲಿ ಅಭಿನಯಿಸಿ ತೋರಿಸ್ತಾ ಇದ್ದಾರೆ. ಆ ಹುಮ್ಮಸ್ಸಿನಿಂದ ಆ ಗದೆಯನ್ನು ಹಿಡಿದು ಪಾಂಚಾಲಿ ಅಂತ ಹೇಳಿ ಆ ಡೈಲಾಗನ್ನು ಹೇಳ್ತಾ ತಮ್ಮ ನಾಟಕದ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಶಿವಲಿಂಗೇಗೌಡರು. ಹಳ್ಳಿಗಳಲ್ಲಿ ಹೇಗೆ ಅಂತಂದರೆ ಅವರಿಗೆ ಯಾರಾದರೂ ಊರು ಹೆಚ್ಚು ಕಡಿಮೆ ಊರವರು ಎಲ್ಲರೂ ಸಹ ನಾಟಕದ ಒಂದು ತಯಾರಿಯಲ್ಲಿ ಅವರೆಲ್ಲ ಭಾಗವಹಿಸಿರ್ತಾರೆ, ಇನ್ವಾಲ್ವ್ ಆಗಿರ್ತಾರೆ. ಪಾತ್ರವನ್ನು ಮಾಡೋರ ಸಂಖ್ಯೆ ಎಷ್ಟು ಜನ ಇದ್ರೂ ಸಹ ಅಲ್ಲಿ ಹಂಚುವಷ್ಟು ಪಾತ್ರಗಳು ಅಲ್ಲಿ ಇದ್ದೇ ಇರುತ್ತೆ. ಅಲ್ಲಿ ಇಲ್ಲ ಒಂದೇ ಪಾತ್ರವನ್ನು ಇಬ್ಬರಿಗೆ 3 4 ಜನಕ್ಕೆ ಹಂಚುವಂಥ ಸಾಧ್ಯತೆಯೂ ಇರುತ್ತೆ. ಹಾಗಾಗಿ ಶಿವಲಿಂಗೇಗೌಡರು ಬಹುಶಃ ಅವ್ರ ಊರಿನಲ್ಲಿ ಅವ್ರ ಹಳ್ಳಿಲಿದ್ದಾಗ ಅವ್ರು ಚಿಕ್ಕವರಿದ್ದಾಗ ಹೀಗೆ ನಾಟಕವನ್ನು ಮಾಡಿರ್ಬೋದು. ಅವರು ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ನೋಡಿದರೆ. ಹಾಗಾಗಿ ಅವರು ಮಾಡಿದ ಆ ಕುರುಕ್ಷೇತ್ರ ನಾಟಕದ ಒಂದು ಸಂಭಾಷಣೆಯನ್ನು ನೆನಪಿಟ್ಕೊಂಡು ಅದನ್ನು ಆ ವೇದಿಕೆ ಮೇಲೆ ಹೇಳ್ತಾ ಇದ್ದಾರೆ.